ಡಿಕೆಶಿ ಪದಗ್ರಹಣಕ್ಕೆ ನಿಗದಿಯಾಗಿದ್ಯಾ ಮುಹೂರ್ತ? ಹಾಗಾದ್ರೆ ಜನವರಿ ಕ್ರಾಂತಿಗೆ ಟೈಮ್ ಬಾಂಬ್ ಫಿಕ್ಸ್ ಆಗಿದ್ಯಾ? ಈ ಒಂದು ಪವರ್ ಫೈಟ್ ವಿಚಾರಕ್ಕೆ ಸದ್ಯಕ್ಕಂತೂ ಬ್ರೇಕ್ ಇಲ್ವಾ ಎಂಬ ಪ್ರಶ್ನೆ ಮೂಡ್ತಾ ಇದೆ. ಜನವರಿ ಕ್ರಾಂತಿಗೆ ಟೈಮ್ ಬಾಂಬ್ ಫಿಕ್ಸ್ ಆಗಿದ್ಯಾ? ಡಿಕೆ ಪರ ಬ್ಯಾಟಿಂಗ್, ಪಟ್ಟಾಭಿಷೇಕದ ಡೇಟ್ ಅನೌನ್ಸ್. ಜನವರಿ 6 ಅಥವಾ 9ರಂದು ಡಿಕೆಶಿ ಸಿಎಂ ಆಗ್ತಾರೆ. ರಾಮನಗರದಲ್ಲಿ ಶಾಸಕ ಇಕ್ಬಾಲ್ ಹುಸೇನ್ ಅವರು ಈ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನನಗೆ ವಿಶ್ವಾಸ ಇದೆ, ನನ್ನ ಮಾತಿಗೆ ಬದ್ಧ ಅಂತ ಶಾಸಕರು ಹೇಳಿದ್ದಾರೆ. 200% ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರೆ. ನನ್ನ ಬಾಯಿಂದ ಬಂದ ಮಾತಲ್ಲ, ಶರಣರು ಇದನ್ನ ಹೇಳಿದ್ದಾರೆ. ಡಿಕೆ ಶಿವಕುಮಾರ್ನ ಬಿಟ್ಟು ಕೊಡುವ ಮಾತೇ ಇಲ್ಲ. ಈಗಾಗಲೇ ಒಪ್ಪಂದ ಆಗಿದೆ ಅಂತ ಹೇಳಿದ್ದಾರೆ. ಒಪ್ಪಂದ ಆಗಿದ್ದರೆ ಮಾತ್ರ ಹೀಗೆ ಹೇಳಲು ಸಾಧ್ಯ. ಡಿಕೆಶಿ ಸಿಎಂ ಆಗ್ತಾರೆ ಅಂತ ಶಾಸಕ ಪುನರುಚ್ಚಾರವನ್ನ ಮಾಡಿದ್ದಾರೆ. ಈ ಒಂದು ಪವರ್ ಫೈಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಿನದಿಂದ ದಿನಕ್ಕೆ ಒಂದು ಪವರ್ ಫೈಟ್ ವಿಚಾರ ತಾರಕಕ್ಕೇರ್ತಾ ಇದೆ. ಈ ಒಂದು ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರು ಕೂಡ ಯಾವುದೇ ರೀತಿಯ ಸ್ಟೇಟ್ಮೆಂಟ್ ಕೊಡಬಾರ್ದು ಅಂತ ವರಿಷ್ಠರು ಕೂಡ ಆಲ್ರೆಡಿ ಹೇಳಿದ್ದಾರೆ. ಜೊತೆಗೆ ಸಿಎಂ ಡಿಸಿಎಂ ಇಬ್ಬರೂ ಕೂಡ ಹೇಳಿದ್ದಾರೆ. ಆದರೂ ಕೆಲವೊಂದಿಷ್ಟು ಶಾಸಕರು, ಸಚಿವರು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಾ ಇದ್ದಾರೆ. ರಾಮನಗರದಲ್ಲಿ ಶಾಸಕ ಇಕ್ಬಾಲ್ ಹುಸೇನ್ ಅವರು ಕೂಡ ಸದ್ಯಕ್ಕೆ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗೇ ಆಗ್ತಾರೆ ಅಂತ ಪುನರುಚ್ಚಾರವನ್ನು ಕೂಡ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ 200% ಡಿಕೆ ಶಿವಕುಮಾರ್ ಅವರು ಸಿಎಂ ಆಗೇ ಆಗ್ತಾರೆ. ಇದನ್ನು ನಾನು ಹೇಳ್ತಾ ಇರೋದಲ್ಲ, ಇದನ್ನು ಹೇಳ್ತಾ ಇರುವಂಥದ್ದು ಶರಣರು. ಒಪ್ಪಂದ ಆಗಿದ್ದರೆ ಮಾತ್ರ ಹೀಗೆ ಹೇಳೋದಕ್ಕೆ ಸಾಧ್ಯ ಆಗತ್ತೆ. ಡಿಕೆಶಿ ಸಿಎಂ ಆಗ್ತಾರೆ ಅಂತ ಶಾಸಕ ಇಕ್ಬಾಲ್ ಹುಸೇನ್ ಅವರು ಪುನರುಚ್ಚಾರವನ್ನ ಮಾಡ್ತಾ ಇದ್ದಾರೆ. ಈ ಒಂದು ಪವರ್ ಫೈಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವಾಗ ಈ ಒಂದು ವಿಚಾರಕ್ಕೆ ತಾರ್ಕಿಕ ಅಂತ್ಯ ಸಿಗುತ್ತೆ ಅನ್ನೋದೇ ಗೊತ್ತಾಗ್ತಿಲ್ಲ. ಯಾಕೆಂತಂದ್ರೆ ಅಧಿವೇಶನ ಇರೋದ್ರಿಂದ ಈ ಒಂದು ವಿಚಾರಕ್ಕೆ ಬ್ರೇಕ್ ಹಾಕಿದ್ರು. ಅಲ್ಲೂ ಕೂಡ ಅಧಿವೇಶನ ಆಯಿತು, ಇಲ್ಲೂ ಕೂಡ ಅಧಿವೇಶನ ನಡೀತಾ ಇತ್ತು. ಅಧಿವೇಶನದಲ್ಲಿ ಈ ಒಂದು ಪವರ್ ಫೈಟ್ ವಿಚಾರವೇ ದೊಡ್ಡ ಚರ್ಚೆ ಆಗಬಾರ್ದು ಅಂತ ಆ ಒಂದು ವಿಚಾರಕ್ಕೂ ಕೂಡ ಬ್ರೇಕ್ ಹಾಕಲಾಗಿತ್ತು. ಆದ್ರೆ ಇದೀಗ ಮತ್ತೆ ಈ ಒಂದು ನಾಯಕತ್ವ ಬದಲಾವಣೆ ವಿಚಾರ ಮುನ್ನೆಲೆಗೆ ಬಂದಿದೆ. ಯಾಕೆಂತಂದ್ರೆ ಸಿಎಂ ಬಣ ಆಗಿರಬಹುದು, ಡಿಕೆ ಶಿವಕುಮಾರ್ ಅವರ ಬಣ ಆಗಿರಬಹುದು, ದಿನದಿಂದ ದಿನಕ್ಕೆ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಆದ್ರೆ ಹೈಕಮಾಂಡ್ ಮಾತ್ರ ಯಾವುದೇ ರೀತಿಯ ರಿಯಾಕ್ಟ್ ಕೂಡ ಮಾಡ್ತಾ ಇಲ್ಲ. ಯಾರು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ನನಗೇನಾಗಬೇಕು ಅಂತ ಬಹಳ ಸೈಲೆಂಟ್ ಆಗಿದೆ. ಜೊತೆಗೆ ಡಿಸಿಎಂ ಮತ್ತೆ ಸಿಎಂ ಇಬ್ರಿಗೂ ಕೂಡ ಹೈಕಮಾಂಡ್ ಹೇಳಿಕೆಯನ್ನ ಕೊಟ್ಟಿದೆ, ನಿಮ್ಮಲ್ಲೇ ಈ ಒಂದು ಸಮಸ್ಯೆನ ಬಗೆಹರಿಸ್ಕೊಳ್ಳಿ, ನನ್ನವರೆಗೂ ತರಬೇಡಿ ಅಂತ. ಆದ್ರೆ ಒಪ್ಪಂದ ಆಗಿದ್ರೆ ಒಂದು ವೇಳೆ ಹೈಕಮಾಂಡ್ ಮುಂದೆಯೇ ಒಪ್ಪಂದ ಆಗಿರೋದು, ಹಾಗಾಗಿ ಹೈಕಮಾಂಡ್ ಮುಂದೆಯೇ ಈ ಒಂದು ವಿಚಾರಕ್ಕೆ ಬ್ರೇಕ್ ಬೀಳಬೇಕು ಅಂತ ಸಿಎಂ ಡಿಸಿಎಂ ಇಬ್ರೂ ಕೂಡ ಸದ್ಯಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಡಿಕೆ ಶಿವಕುಮಾರ್ ಅವರು ಕೂಡ ದೆಹಲಿಗೆ ಹೋಗಿದ್ರು. ಸಾಕಷ್ಟು ಬಾರಿ ದೆಹಲಿಗೆ ಹೋದಂತ ಸಂದರ್ಭದಲ್ಲೂ ಕೂಡ ರಾಹುಲ್ ಗಾಂಧಿ ಅವರು ಸದ್ಯಕ್ಕೆ ಕಾಲಾವಕಾಶವನ್ನು ಕೂಡ ಕೊಟ್ಟಿರಲಿಲ್ಲ. ಯಾಕೆಂತಂದ್ರೆ ಭೇಟಿ ಮಾಡಲಿಕ್ಕೆ ಕಾಲಾವಕಾಶ ಕೊಟ್ಟರೆ ನಾರ್ಮಲ್ ಆಗಿ ಒಂದು ಪವರ್ ಫೈಟ್ ವಿಚಾರ ಕೂಡ ಪ್ರಸ್ತಾಪ ಆಗುತ್ತೆ. ಇನ್ನು ಮುಖ್ಯವಾಗಿ ಒಂದು ಕಡೆ ಡಿಕೆ ಶಿವಕುಮಾರ್ ಅವರ ಬಣ ಆದ್ರೆ, ಮತ್ತೊಂದು ಕಡೆ ಸಿದ್ದರಾಮಯ್ಯ ಅವರ ಬಣದವರು ಕೂಡ ಏನ್ ಸೈಲೆಂಟ್ ಆಗಿ ಕೂತಿಲ್ಲ. ಅವರೂ ಕೂಡ ಕೌಂಟರ್ ಅಟ್ಯಾಕ್ ಗಳನ್ನ ಮಾಡ್ತಾ ಇದ್ದಾರೆ. ಡಿಸಿಎಂ ಮತ್ತು ಟೀಮ್ಗೆ ಸಿದ್ದರಾಮಯ್ಯ ಬಣ ಕೌಂಟರ್ ಅಟ್ಯಾಕ್. ಕುರ್ಚಿ ಕನಸು ಕಾಣ್ತಿರೋ ಡಿಕೆಶಿಗೆ ಚೆಕ್ಮೇಟ್. ಸಿಎಂ ಆಗಿ ಸಿದ್ದರಾಮಯ್ಯ ಬಜೆಟ್ ಮಂಡಿಸ್ತಾರೆ, ಇದರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತ ಸತೀಶ್ ಅವರು ಹೇಳಿದ್ದಾರೆ. ಯಾದಗಿರಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಈ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸದ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸ್ಥಾನದಲ್ಲಿದ್ದಾರೆ, ಆದ್ದರಿಂದ ಬಜೆಟ್ ಮಂಡಿಸುವ ಜವಾಬ್ದಾರಿ ಅವರದ್ದೇ. ನಾಯಕತ್ವ ಬದಲಾವಣೆ ಹೈಕಮಾಂಡ್ಗೆ ಬಿಟ್ಟಿದ್ದು.
ಇನ್ನು ಡಿಸಿಎಂ ಮತ್ತು ಟೀಮ್ಗೆ ಸಿದ್ದರಾಮಯ್ಯ ಬಣದವರು ಕೂಡ ಕೌಂಟರ್ ಅಟ್ಯಾಕ್ ಅನ್ನ ಮಾಡ್ತಾ ಇದ್ದಾರೆ. ಒಂದು ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಪರವಾಗಿ ಇಕ್ಬಾಲ್ ಹುಸೇನ್ ಆಗಿರಬಹುದು ಶಾಸಕರು ಅಥವಾ ಬೇರೆ ಬೇರೆ ಶಾಸಕರು ಎಲ್ಲರೂ ಕೂಡ ರಿಯಾಕ್ಟ್ ಮಾಡ್ತಾ ಇದ್ರು. ಮತ್ತೊಂದು ಕಡೆ ಈಗ ಸತೀಶ್ ಜಾರಕಿಹೊಳಿ ಅವರು ಕೂಡ ಕಣದಲ್ಲಿ ಇಳಿದಿದ್ದಾರೆ. ಯಾಕೆಂದ್ರೆ ಇಷ್ಟು ದಿನ ಬಹಳ ಸೈಲೆಂಟ್ ಆಗಿದ್ರು ಸತೀಶ್ ಜಾರಕಿಹೊಳಿ ಅವರು. ಯಾವ ಕಾರಣಕ್ಕೆ ಅಂತ ಅವರೇ ಕ್ಲಾರಿಟಿ ಕೊಡಬೇಕಾಗುತ್ತೆ. ಯಾಕೆ ಅಂತಂದ್ರೆ ಯಾವಾಗ ಸತೀಶ್ ಜಾರಕಿಹೊಳಿ ಅವರು ಕೂಡ ಈ ಒಂದು ಸಿಎಂ ರೇಸ್ ನಲ್ಲಿ ಇದ್ದಾರೆ ಅಂತ ಹೇಳಿದಾಗ ಹೌದು ನಾನು ಕೂಡ ಈ ಒಂದು ರೇಸ್ ನಲ್ಲಿ ಇದ್ದೀನಿ ಅಂತ ಹೇಳಿದ್ರು. ಆ ನಂತರ ಇಲ್ಲ ನಾನು ಈ ಒಂದು ರೇಸ್ ನಲ್ಲಿ ಇಲ್ಲ ಅಂತ ಹೇಳಿದ್ರು. ಸದ್ಯಕ್ಕೆ ಸಿದ್ದರಾಮಯ್ಯ ಅವರ ಪರವಾಗಿ ಬ್ಯಾಟ್ ಬೀಸುವ ಕೆಲಸ ಕೂಡ ಮಾಡಿದ್ದಾರೆ. ಸಿದ್ದರಾಮಯ್ಯ ಅವರು ಸಿಎಂ ಸ್ಥಾನದಲ್ಲಿದ್ದಾರೆ, ಅವರೇ ಮುಂದುವರಿತಾರೆ, ಜೊತೆಗೆ ಬಜೆಟ್ ಕೂಡ ಅವರೇ ಮಂಡನೆಯನ್ನ ಮಾಡ್ತಾರೆ ಅಂತ ಸದ್ಯಕ್ಕೆ ಸಿಎಂ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂತ ಸತೀಶ್ ಜಾರಕಿಹೊಳಿ ಅವರು ಕೂಡ ಈಗ ಬ್ಯಾಟ್ ಬೀಸುವ ಕೆಲಸ ಮಾಡಿದ್ದಾರೆ. ನೋಡ್ಬೇಕಾಗುತ್ತೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಲಾದ್ರೂ ಹೈಕಮಾಂಡ್ ಎಂಟ್ರಿ ಆಗ್ಲೇಬೇಕಾಗುತ್ತೆ. ಅಭಿವೃದ್ಧಿ ಕೆಲಸಗಳು ಮಾಯ ಆಗಿದೆ ಅಂತ ಬಿಜೆಪಿಯವರು ಆರೋಪವನ್ನ ಮಾಡ್ತಾ ಇದ್ದಾರೆ. ಕೇವಲ ಒಂದು ಪವರ್ ಫೈಟ್ ವಿಚಾರ ಮಾತ್ರ ಪ್ರಸ್ತಾಪ ಆಗ್ತಾ ಇದೆ.